ಮಾಡ್ತೀರಾ? ನಾನು ಮಾತು ಕೇಳ್ತೀನಿ. ನಿನ್ನೆ ನಾವೇ ಮಾಡಾಕತ್ತದೆ ಕೇಸ್ ಹಾಕಿದ್ದೀರಾ? ನೀವು ಮಾಡಿ ನೀವು ನಾನು ಮಾತಾಡ್ತೀವಿ. ನಾನು बैठ आप बात कर रही हो भाई ಕೋರ್ಟ್ ಇದೆ, ಪೊಲೀಸ್ ಇದೆ, ನಿಮ್ಮ ನ್ಯಾಯ ಕೊಟ್ಟೆ ಕೊಡ್ತಾರೆ. ಯಾವನಿದ್ರು ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ, ಕೇಳಕ್ ಯಾರು ಕೇಳಿ. ನನ್ನ ನೆಂಟನ, ನನ್ನ ರಿಲೇಷನ, ನನ್ನ ತಮ್ಮನ ಯಾರೋ ಬಂದು ಹೇಳು. ಈಗ ಸರ್ಕಾರದಲ್ಲಿ ಜನಗಳು ಬಂದು ನಾವು ಹೇಳೋದು ನಾವು ಕೇಳ್ತೀವಿ. ನಾನು ಸಬ್ ಇನ್ಸ್ಪೆಕ್ಟರ್ ಏನಂತ ಕೇಳಿ, ಸಬ್ ಇನ್ಸ್ಪೆಕ್ಟರ್ ಏನಂತ ಹೇಳ್ತೀನಿ ನಾನು ಯಾರೋ ಅಂತ ಬಂದಿದೆ ಅನ್ಯಾಯ ಯಾರು ಮಾಡಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ಇಲ್ಲೋಡಿ ಸರ್ ಏನ್ ಹೇಳಿದ್ರಿ ಈಗ ಸಚಿವರು? ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರಣ್ಣ. ನಾವ್ ಏನಣ್ಣ ಮಾಡೋದು? ಇನ್ನೂ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ದಾರೆ 2-3 ತಿಂಗಳಿಂದ. ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರು ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು. ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲಣ್ಣ. ನಮ್ದು 2 ಕೋಟಿ ಯಾಕಣ್ಣ ಮುನಿಸ್ತದು? ಕಳ್ಳರ ಸಪೋರ್ಟ್ ಮಾಡೋದವ್ರು, ಕಳ್ಳರ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವರು. ನನಗೆ ನ್ಯಾಯ ಬರೋವರೆಗೂ ಇಲ್ಲ ಅಣ್ಣ. ನಾನು ಸಾಯೋದಂತ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ಲೋಸ್ ಪಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತ ಗ್ಯಾರಂಟಿ. ನೇಣು ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತೋಗ್ತೀನಿ ಅಣ್ಣ. ನಮ್ಮ ಪ್ರಾಣ ಇಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ. ನಮ್ಗೆ 2-3 ಮಕ್ಕಳು ಇದ್ದಾರೆ. ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿರೋಕ್ಕೆ. ಎಲ್ಲ ಒಟ್ಟು ಹೋಗ್ತಾ ಇದ್ದೀವಿ ಮನೆ ಬಿಟ್ಟು. ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿದ್ ಕೇಳಿಸ್ತೀಯ ಅಂತಾರೆ. ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನು ಏನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ರಾಜ್ಯ ಏನೋ ಸಹಾಯ ಮಾಡ್ಕೊತಾ ಇದ್ವು ಅಣ್ಣ. ಅಷ್ಟೊತ್ತಿಗೆ ಇವ್ರು ಏನಕ್ಕನ ಬರ್ಬೇಕಾಗಿತ್ತು. ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ, ನೋಡೋಣ ಎಷ್ಟು ಜನಕ್ಕೆ ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರಲ್ಲ ಅಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ ಬಚ್ಚಿಟ್ಕೊಂಡಿದ್ದಾರಣ್ಣ. ಸರ್ ನ್ಯಾಯ ಕೊಡ್ಸಿ ಅಂತ ಒಬ್ರು ನ್ಯಾಯ ಕೊಡ್ಸಲ್ಲ ಸರ್. ಕೇಳಕ್ ಬಂದ್ರೆ ಸರ್ ನಾವ್ ಇನ್ ಯಾರು ಸರ್ ಕೇಳ್ಕೊಳ್ಳೋದು? ಯಾರು ಕೇಳ್ಕೊಳ್ಳೋದು ನೀವೇ ಹೇಳಿ ಸರ್. ನನಗೆ ತಟ್ಟಿ ಸಾಕಾಗಿದೆ. ಸಾಯಿಸ್ಬಿಡ್ರೋಣ. Equally honored to welcome Sri Haimundappa, the chairman of Karnataka Street Federation Board of Karnataka.